ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಇದು ದೇಶದ ನಂಬರ್ 1 ನ್ಯೂಸ್ ನೆಟ್ವರ್ಕ್. ಆದರೆ ನನಗೆ ಈ ವಾಯ್ಸ್ ಅನ್ನೋದು ಕೂಡ ಒಂದು ಫೀಲ್ಡ್ ಇದೆ ಅಂತ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದಾಗನೂ ಕೂಡ ಗೊತ್ತಿರಲಿಲ್ಲ. ನನ್ನ ಕೆಲಸಕ್ಕೆ ನೀವು ಎಷ್ಟು ಬೇಕೋ ಅದು ತಿದ್ದೋದು ಇದು ಮಾಡಿ, ಆದರೆ ನನ್ನನ್ನು ವೈಯಕ್ತಿಕವಾಗಿ ನಿಂದನೆ ಮಾಡಬೇಕಾದ ಅಗತ್ಯ ಇಲ್ಲ. 2001-2ರಲ್ಲಿ ನಾನು ಫೇಲ್ ಆಗಿ ಮನೇಲಿ ಕೂತ್ಕೊಂಡು ನಾನು ಅಷ್ಟೊಂದು ಎತ್ತರದಲ್ಲಿದ್ದೀನಿ, ಅಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಯೋಚನೆ ಅಂತೂ ಖಂಡಿತ ನನಗಿಲ್ಲ. ಆದರೆ ಆ ಸೋಲು ಅನ್ನೋದೇ ನಮಗೆ ಮತ್ತೊಮ್ಮೆ ಪ್ರಯತ್ನ ಮಾಡೋದಕ್ಕಿರುವಂಥ ಅವಕಾಶ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗದೇ ಇರೋದು ನಿಜವಾದ ಸೋಲು. ನಮಸ್ಕಾರ ವೀಕ್ಷಕರೇ, ಟಾಕ್ಸ್ ವಿತ್ ಶ್ರೀನಿವಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿವರೆಗೂ ನಾನು ಯಾರ್ಯಾರನ್ನು ಮಾತಾಡಿಸಿದ್ದೀನೋ ಅವ್ರ ಬದುಕು, ಅವರ ಕಣ್ಣೀರು, ಅವರ ದುಃಖ ಅಥವಾ ಅವರ ಗೆಲುವು ಪ್ರತಿಯೊಂದು ಕೂಡ ಹೌದಲ್ಲ ನಾನು ಹಿಂಗೆ ಮಾಡಬೇಕು ಅಂತ ಎಲ್ಲೋ ಒಂದು ಕಡೆ ಅನ್ನಿಸಬೇಕು ಅಂತ ಸಾಧಕರನ್ನು ಅವ್ರ ಕಥೆಗಳನ್ನು ಕೇಳಿಸ್ಬೇಕು ಅಂತ. ಸೊ ಇವತ್ತು ನಮ್ಮ ಜೊತೆ ಇರೋದು ಬಡೇಕಿಲ ಪ್ರದೀಪ್ ಸರ್. ಬಿಗ್ ಬಾಸ್ ಕಾರ್ಯಕ್ರಮ ಅಥವಾ ಕಿರುತೆರೆಯನ್ನು ಬಹಳ ಸೀರಿಯಲ್ಸ್ ಅಥವಾ ಇನ್ನಿತರ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡೋರಿಗೆ ಅವರ ಧ್ವನಿಯ ಪರಿಚಯ ಇರುತ್ತೆ ಮತ್ತು ಮುಖತಃ ಕೂಡ ಈಗ ಅವರೆಲ್ಲ ಕಡೆ ಪರಿಚಯ ಇದ್ದಾರೆ. ಈ ದಿನ ಅವರು ವಿಶೇಷವಾಗಿ ನಮ್ಮ ಆಮಂತ್ರಣದ ಮೇರೆಗೆ ಬಂದಿದ್ದಾರೆ. ಅವರನ್ನು ಸ್ವಾಗತ ಮಾಡೋಣ. ಪ್ರದೀಪ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರದೀಪ್ ಸರ್ ಅವರಂದರೆ ನಮಗೆ ಬಹಳ ಹಿಂದೆ ನೋಡಿ, ನಾವೆಲ್ಲ ಈಗಿನ್ನೂ ಹೊರಡ್ತಾ ಇರೋರು, ಏನೋ ಮಾಡಬೇಕು, ಏನೋ ಸಾಧಿಸಬೇಕು ಅಥವಾ ಏನೋ ಒಂದು ಹೆಜ್ಜೆ ಗುರುತು ಬಿಡಬೇಕು ಅಂತ. ಆದರೆ ಅವರು ಭಾಳ ಎತ್ತರದಲ್ಲಿರೋ ವ್ಯಕ್ತಿ, ಅದು ನನಗೆ ಗೊತ್ತು ವೈಯಕ್ತಿಕವಾಗಿ. ಬಟ್ ನಮ್ಮ ಆಮಂತ್ರಣಕ್ಕೆ ಮನ್ನಿಸಿ ಅಥವಾ ಅದನ್ನು ಪರಿಗಣಿಸಿ ಬಂದಿದ್ದಾರೆ. ಥ್ಯಾಂಕ್ ಯು. ನಾನು ಅದನ್ನು ಬಹಳ ವಿಶೇಷವಾಗಿ ಕಾಣ್ತೀನಿ ಪ್ರದೀಪ್ ಸರ್. ಥ್ಯಾಂಕ್ ಯು. ಆದರೆ ನಾನು ನಿಮ್ಮ ಮಾತನ್ನು ಪೂರ್ತಿ ಒಪ್ಪಲ್ಲ. ನಾನು ಅಷ್ಟೊಂದು ಎತ್ತರದಲ್ಲಿದ್ದೀನಿ, ಅಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಯೋಚನೆ ಅಂತೂ ಖಂಡಿತ ನನಗಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಮಾಡ್ಕೊಳ್ತಾ ಹೋಗೋನು ನಾನು. ಅದನ್ನು ಮಾಡ್ತಾ ಹೋಗ್ತಾ ಇರಬೇಕಿದ್ರೆ ಅದನ್ನು ಎಲ್ಲರೂ ಕೂಡ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದಾರೆ. ಇನ್ನಷ್ಟು ಅದರ ಆಶೀರ್ವಾದ ನನಗೆ ಸಿಗ್ತಾ ಇದೆ. ಅದಕ್ಕೆ ನಾನು ಧನ್ಯ ಅಂತ ಹೇಳ್ತಾ ಹೋಗ್ತಿರ್ತೀನಿ ಅಷ್ಟೇ ಹೊರತು ಅದಕ್ಕಿಂತ ಮಿಗಿಲು ಬೇರೆ ಏನಿಲ್ಲ. ಯಾವಾಗಲೂ ಅಷ್ಟೇ ಸ್ವಲ್ಪ ಏನೋ ಬದುಕಲ್ಲಿ ಒಂಚೂರು ಚೆನ್ನಾಗಿ ಏನೋ ಬದುಕನ್ನು ಚೆನ್ನಾಗಿ ನಡೆಸಿರೋರು ಅವ್ರು ಯಾವತ್ತೂ ಕೂಡ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಕೃಷ್ಣನ ಸಿದ್ಧಾಂತ ಇದೆಯಲ್ಲ, ತಾನೇ ಒಳಗೊಂಡು ಅಥವಾ ತಾನೇ ಅದಕ್ಕೆ ಎಲ್ಲವನ್ನ ಶ್ರಮಾಕ ಮಾಡಿದರೂ ಕೂಡ ಅದು ನಾನಲ್ಲ ಅಂತ ಹೇಳುವ ಆ ದಿವ್ಯ ವ್ಯಕ್ತಿತ್ವ ಅವರದ್ದು ಇರಲಿ. ಅದು ಅವರ ದೊಡ್ಡತನ. ನಿಮ್ಮ ದೊಡ್ಡ ಮಾತು ಅಂದರೆ ನನ್ನ ಹೃದಯಪೂರ್ವಕವಾಗಿ, ಯಾಕಂದರೆ ನಾನು ಒಂದೆರಡು ನಿಮಿಷ ಸಮಯ ತಗೊಳ್ತೀನಿ. ಪ್ರದೀಪ್ ಸರ್, ನನಗೆ ವೈಯಕ್ತಿಕವಾಗಿ ನೀವು ನನ್ನನ್ನು ಬಹಳ ಹತ್ತಿರದಿಂದ ಅಥವಾ ನನ್ನ ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದ ನೋಡಿರೋರಾಗಿ, ನನ್ನ ವ್ಯಕ್ತಿತ್ವಕ್ಕೊಂದು ದೊಡ್ಡ ಸ್ಥಾನ ಕೊಟ್ಟಿರೋರಾಗಿ ನಾನು ಹೇಳ್ತಾ ಇದ್ದೀನಿ, ಇವರ ಧ್ವನಿ ಮಾತ್ರ ತೂಕ ಇಲ್ಲ, ಇವರ ವ್ಯಕ್ತಿತ್ವವೂ ತೂಕ ಇದೆ. ಯಾಕಂದರೆ ನಾನು ಹೇಳ್ತೀನಲ್ಲ, ಯೋಗ್ಯತೆ ಅಥವಾ ಯೋಗ ಇವೆರಡೂ ಕೂಡ ಮನುಷ್ಯನನ್ನು ಸಮ ಪ್ರಮಾಣದಲ್ಲಿ ಹಿಂಬಾಲಿಸೋದಿಲ್ಲ. ಕೆಲವೊಮ್ಮೆ ಯೋಗ್ಯತೆ ಇದ್ದರೂ ಕೂಡ ಅದನ್ನು ಗಳಿಸ್ಕೊಳ್ಳಲಿಕ್ಕೆ ಒಂದು ಮನುಷ್ಯ ಪ್ರಯತ್ನ ಅಂತ ಬೇಕು. ಇವರು ನಾವಿನ್ನೂ ಹುಟ್ಟೇ ಇರಲಿಲ್ಲ, ಆ ಕಾಲದಿಂದಲೇ ಇವರು ಈ ಸಾಧನೆ ಎಲ್ಲ ಮಾಡ್ಕೊಳ್ತಾ ಅಥವಾ ಸಾಧನೆ ಅಂತ ಅವರೇ ಹೇಳ್ದಂಗೆ ಸಾಧನೆ ಅಂತ ಪರಿಗಣಿಸದೆ ಹೋದರೂ ಒಂದೇನೋ ಸಾಮಾನ್ಯನಾಗಿ ಉಳಿಬಾರ್ದಪ್ಪ, ಅಸಾಮಾನ್ಯನಾಗಿ ಏನೋ ಮಾಡಬೇಕು ಅನ್ನೋ ಒಂದು ಉತ್ಸಾಹ. ಸೊ ನಾನು ವೈಯಕ್ತಿಕವಾಗಿ ಒಂದು 5-6 ವರ್ಷ ಪತ್ರಿಕೆಯಲ್ಲಿ ಕಳೆದಿರೋನಾಗಿ ಇವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಕೇಳ್ಪಟ್ಟಿದ್ದೀನಿ. ಆ ಕಾರಣಕ್ಕೆ ನಮ್ಮಲ್ಲಿ ಯಾವಾಗಲೂ ಒಂದು ಸ್ಥಾನ ಅಂತ ಹೇಳಲ್ಲ, ಒಂದು ದಿವ್ಯ ಸ್ಥಾನ. ಅವರು ಅದನ್ನು ಅಷ್ಟೇ ಚೆನ್ನಾಗಿ ಉಳಿಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈಗ ಮೊದಲನೇದಾಗಿ ನನಗಿರೋ ಬಹಳ ಮುಖ್ಯವಾದ ಪ್ರಶ್ನೆ, ಮತ್ತು ನಾನು ಆಡಿಯನ್ಸ್ ಪೋಲ್ ಹಾಕಿದ್ದೆ ಕೂಡ, ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ಅಂತ. ನನ್ನ ಮುಖ್ಯವಾದ ವಿಚಾರಗಳು ಆಮೇಲೆ ಒಂದಷ್ಟು ಮಾತಾಡೋದಿದ್ದಾರೆ. ಬಟ್ ಅವ್ರು ಮುಖ್ಯವಾಗಿ ಕೇಳ್ತಿದ್ದು, ನಿಮ್ಮ ಧ್ವನಿ ಏನು ಹುಟ್ಟುತ್ತಾನೆ ಹಿಂಗೆ ಬಂದಿರೋದಾ ಅಥವಾ ನೀವೆಲ್ಲರೂ ಟ್ರೈನಿಂಗ್ ಹೋಗಿ ಪಡ್ಕೊಂಡಿರೋದಾ ಅಂತ. ಏನು ಹೇಳ್ತೀರಿ ಇದಕ್ಕೆ? ನನಗೆ ಅದಕ್ಕೆ ಉತ್ತರ ಇಲ್ಲ. ಯಾಕಂದರೆ ನಾನು ಎಲ್ಲರಂತೆ ಹುಟ್ಟಿ ಬೆಳೆದವನು. ಹಾಗೆ ಬೆಳೀತಾ ಬೆಳೀತಾ ಈ ಮಾಧ್ಯಮ ಲೋಕಕ್ಕೆ ಇಳಿಬೇಕು ಅನ್ನೋವಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಯಿತು. ಅದು ನಾನಾಗೇ ಆಯ್ಕೆ ಮಾಡ್ಕೊಂಡಿದ್ದೋ ಅಥವಾ ಅದು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೋ ಅನ್ನುವಂಥ ಒಂದು ಪ್ರಶ್ನೆ. ಯಾಕಂದರೆ ನಾನು PUCಲಿ ಸೈನ್ಸ್ ತಗೊಂಡು ನನಗೆ
ಅದರಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗದೇ ಇರುವಾಗ ನನ್ನ ಮನಸ್ಸಿನಲ್ಲಿ ಹುಟ್ಟಿದಂಥ ಪ್ರಶ್ನೆ, ನಾನು ಈ ಥರದ್ದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮನೇಲಿ ಕೂಡ ನಮ್ಮದು ಚರ್ಚೆ ಆಯಿತು, ನಾನು ಇದನ್ನು ಮಾಡೋದಕ್ಕಂತೂ ಕಂಟಿನ್ಯೂ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಅಂತಂದಾಗ ನನಗೆ ಅದಾಗಲೇ ನಾನು ಹೆಚ್ಚು ಇಷ್ಟಪಟ್ಟಿದ್ದು ಈ ಮಾಧ್ಯಮ ಕ್ಷೇತ್ರವನ್ನು. ನಾನು ಎಲ್ಲೇ ಯಾವುದೇ ಊರಿಗೆ ಹೋದ್ರೂ ಕೂಡ ಆ ಕಾಲದಲ್ಲಿ ಪತ್ರಿಕೆಗಳು ಜಾಸ್ತಿ ಪ್ರಸ್ತುತವಾಗಿತ್ತು. ಆ ಊರಿನ ಪತ್ರಿಕೆಗಳನ್ನು ಅಥವಾ ಆ ಊರಿನ ಎಡಿಷನ್ಗಳು ಅಂತಿದೆ. ಸೊ ಮಂಗಳೂರಿಗೆ ಹೋದರೆ ಮಂಗಳೂರದಿರ್ಬೋದು, ಅಥವಾ ಧಾರವಾಡಕ್ಕೆ ಹೋದರೆ ಅಲ್ಲಿನ, ಈಗ ಇದೇ ವಿಜಯ ಕರ್ನಾಟಕ ಅಥವಾ ವಿಜಯವಾಣಿಯ ಅಲ್ಲಿನ ಒಂದು ಎಡಿಷನ್ ಏನಿರುತ್ತೆ ಅದನ್ನು ತೊಗೊಂಡು ಬಂದು ಕಲೆಕ್ಟ್ ಮಾಡೋದು, ಅಥವಾ ಬಾಂಬೆಗೆ ಹೋದರೆ ಅಲ್ಲಿದು. ಸೊ ಈ ಥರದ್ದೊಂದು ಒಂದು ರೀತಿಯ ಹುಚ್ಚಿತ್ತು ನನಗೆ. ಅದು ನನ್ನಲ್ಲಿ ಒಳಗಡೆ ಇದ್ದಿದ್ದಕ್ಕೋ ಏನೋ ನಾನು ಆ PUC ಟೈಮಲ್ಲಿ ನಾನು ಅಂದ್ಕೊಂಡೆ, ನಾನು ಈ ಸೈನ್ಸ್ ನನಗೆ ತಲೆಗೆ ಹೋಗಲ್ಲ, ಯಾಕಂದರೆ ನನಗೆ ಈ ಫಾರ್ಮುಲಾಗಳಿರ್ಬೋದು, ಮ್ಯಾಥ್ಸ್ ಇರ್ಬೋದು, ಇತ್ಯಾದಿ ನನ್ನ ತಲೆಗೆ ಹೋಗಲ್ಲ, ಬೈ ಹಾರ್ಟ್ ಮಾಡೋದಕ್ಕಾಗಲ್ಲ. ನನ್ನ ಒಲವು ಯಾವತ್ತಿದ್ರೂ ಕೂಡ ಈ ಮಾಧ್ಯಮ ಲೋಕದ ಕಡೆಗೇ ಸೆಳೀತಾ ಇತ್ತು. ಅದು ಇಂಡೈರೆಕ್ಟಾಗಿ ನನ್ನನ್ನು ಅಲ್ಲಿಗೆ ಆಯ್ಕೆ ಮಾಡ್ಕೊಳ್ತಾ ಇತ್ತು ಅನಿಸುತ್ತೆ. ಬಟ್ ಅಲ್ಲಿ ಏನನ್ನ ಅದು ನಾನು ಮಾಡೋದಕ್ಕೆ ಕರೀತಾ ಇತ್ತು ಅನ್ನೋದರ ಕರೆ ನನಗೆ ಆವಾಗ ಅರ್ಥ ಆಗ್ತಿರ್ಲಿಲ್ವೋ ಏನೋ. ಯಾಕಂದರೆ ಆವಾಗಂತೂ ಇಷ್ಟರ ಮಟ್ಟಿಗಿನ ಒಂದು ಎಕ್ಸ್ಪೋಷರ್ ಇರಲಿಲ್ಲ, ಇಷ್ಟರ ಮಟ್ಟಿಗಿನ ಕ್ಲಾರಿಟಿ ನಮಗಂತೂ ಇರಲಿಲ್ಲ. ನಾನೊಂದು 20-25 ವರ್ಷ ಹಿಂದಿನ ಕಥೆ ಹೇಳ್ತಾ ಇರೋದು, 2001-2 ಸಮಯದ ಕಥೆ ಹೇಳ್ತಾ ಇರೋದು ನಾನು. ಅವಾಗ 2001-2 ನಾನು ಫೇಲ್ ಆಗಿ ಮನೇಲಿ ಕೂತ್ಕೊಂಡು 2-5 ತನಕ ನಾನು ಡಿಗ್ರಿ ಮಾಡಿ ಬಂದಿರೋದು. ಜರ್ನಲಿಸಮ್ BA ಮಾಡಿ ಅದರಲ್ಲಿ ಅಂದರೆ ಜೊತೆಗೆ ನಾನು ಮೀಡಿಯಾ ಇದರಲ್ಲೆಲ್ಲ ಕೆಲಸ ಮಾಡ್ತಾ. ಆದರೆ ನನಗೆ ಈ ವಾಯ್ಸ್ ಅನ್ನೋದು ಕೂಡ ಒಂದು ಫೀಲ್ಡ್ ಇದೆ ಅಂತ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದಾಗನೂ ಕೂಡ ಗೊತ್ತಿರಲಿಲ್ಲ. ಯಾಕಂದರೆ ಅಷ್ಟೊಂದು ಅಂಥ ಒಂದು ಗಮನ ಕೊಟ್ಟಿರಲಿಲ್ಲ ನಾನು ಅದ್ರ ಬಗ್ಗೆ. ನಾನು ಎಲ್ಲ ಕೆಲಸ ಅಂದರೆ ಎಲ್ಲ ಕಲಿಕೆ ಮುಗಿದ ನಂತರ ನನಗೆ ಫಸ್ಟ್ TV9ನಲ್ಲಿ ಜಾಬ್ ಆಯಿತು. ಅದು ಒಂದು ನಾನು ಅದಾಗಲೇ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದರಿಂದ, ಅಂದರೆ ನಾನು ಡಿಗ್ರಿಲಿ ಇರಬೇಕಿದ್ರೇ ಇಂಟರ್ನ್ಶಿಪ್ ಮಾಡ್ತಾಯಿದ್ದೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅಥವಾ ಮೀಡಿಯಾ ಇದರಲ್ಲಿ. ಮಂಗಳೂರಿನಲ್ಲಿದ್ದಾಗ ಕೆಲಸ ಮಾಡ್ತಾಯಿದ್ದೆ. ವಿಜಯ ಕರ್ನಾಟಕದಲ್ಲಿ ಒಂದು 2 ವರ್ಷ ಇದ್ದೆ, ಹೊಸದಿಗಂತದಲ್ಲಿದ್ದೆ. ಅಲ್ಲೆಲ್ಲ ನಾನು ರಿಪೋರ್ಟಿಂಗ್ ಹೇಗೆ ಮಾಡೋದು, ಟ್ರಾನ್ಸ್ಲೇಷನ್ ಹೇಗೆ ಮಾಡೋದು, ಅಥವಾ ಆ್ಯಂಕರಿಂಗ್ ಹೇಗೆ ಮಾಡೋದು, ಈ ಥರದ್ದು ಬೇರೆ ಬೇರೆ ಅಭ್ಯಾಸಗಳನ್ನು ಮಾಡ್ತಾ ಬಂದೆ. ಮತ್ತು ಸಂಜೆವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನಲ್ಲಿ. ಸೊ ಇದೆಲ್ಲನೂ ಕೂಡ ನನಗೆ ಬೇರೆ ಬೇರೆ ರೀತಿಯ ಅನುಭವಗಳನ್ನು ಕೊಡ್ತು. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರೋದಿದೆ, ಪ್ರತಿಯೊಂದು ನಮ್ಮನ್ನು ಒಂದು ರೀತಿಯಲ್ಲಿ ತಯಾರು ಮಾಡ್ತಾ ಇರುತ್ತೆ. ನಾನು ಈಗ ಕೂತು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಕೂಡ ನನ್ನ ನಾಳೆಗೆ ನಾನು ಮಾಡ್ಕೊಳ್ತಾ ಇರುವಂಥ ತಯಾರಿ. ಆದರೆ ನಾನು ಅದನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇರಬೇಕು, ಅದನ್ನು ಕಲ್ತ್ಕೊಳ್ಳೋದಕ್ಕೆ ನಾನು ರೆಡಿ ಇರಬೇಕು. ಆ ಒಂದು ರಿಸೆಪ್ಷನ್ ಅಂತ ನಾವೇನು ಹೇಳ್ತೀವಿ ಅದು ನಮ್ಮಲ್ಲಿ ಇರಬೇಕು. ಸೊ ಹಾಗೆ ಅದು ಬೆಳೀತಾ ಬಂತು. ಸೊ TV9ನಲ್ಲಿ ನಾನು ರಿಪೋರ್ಟರ್ ಆಗಿ ಆಯ್ಕೆಯಾಗಿ ಕೆಲಸ ಸ್ಟಾರ್ಟ್ ಮಾಡಿದಾಗ ನನಗೆ ಅಲ್ಲಿ ವಾಯ್ಸ್ ಓವರನ್ನು ಕೂಡ ಮಾಡಬೇಕು ಅನ್ನುವಂಥ ಇದಿತ್ತು. ರಿಪೋರ್ಟಿಂಗು, ಆ್ಯಂಕರಿಂಗು, ವಾಯ್ಸ್ ಓವರು, ರೈಟಿಂಗು ಇತ್ಯಾದಿ ಎಲ್ಲನೂ ಕೂಡ ನಮಗೆ ಕಲಿಸಿದ್ರು. ಅದೊಂಥರ ಒಂದು ಟ್ರೈನಿಂಗ್ ಗ್ರೌಂಡ್ ಆಗಿತ್ತು. ಇನ್ನು ಚಾನಲ್ ಲಾಂಚ್ ಆಗಿರಲಿಲ್ಲ. ಸೊ ಅಲ್ಲಿ ಮಾಡ್ತಾ ಅದೇನೇನು ಲಾಂಚ್ ಆಯಿತು. ಲಾಂಚ್ ಆಗಬೇಕಿದ್ರೆ ಬಂದ ಫಸ್ಟ್ ಆ್ಯಡ್ ಬಂತು ಅಂತಂದಾಗ ನನ್ನ ವಾಯ್ಸನ್ನು ಅದರಲ್ಲಿ ಬಳಸ್ಕೊಂಡ್ರು. ಅಂದರೆ ಆ್ಯಡ್ ಬಂದಾಗ ಸ್ಪಾನ್ಸರ್ ಟ್ಯಾಗ್ ಇರುತ್ತೆ, ಅದನ್ನು ಸ್ಕ್ರಿಪ್ಟನ್ನು ಇದು ಮಾಡಿ ನಾನು ಬಳಸ್ಕೊಂಡ್ರು. ಇದು ಯಾವ ಇಸ್ವಿ, ಯಾವ ಸಮಯ ಇದು? ಅದೇ ಚಾನಲ್ ಲಾಂಚ್ ಆದಾಗ 2005-6 ಡಿಸೆಂಬರ್, 2006 ಡಿಸೆಂಬರ್. ಆ TV9 ಆಯ್ಕೆಯಾದ ಪ್ರಕ್ರಿಯೆ ಏನು, ಅಥವಾ ಈ ಪ್ರೋಸೆಸ್ ಏನು? ಅಂದರೆ ನೀವೇ ಹೋಗಿದ್ದ? TV9 ಹೌದು, ಇಂಟರ್ವ್ಯೂಗೂ ಹೋಗಿದ್ದು ನಾನು ಬಾಂಬೆಯಲ್ಲಿ 1 ವರ್ಷ TV9 ವಿಡಿಯೋ ಪ್ರೊಡಕ್ಷನ್ ಕೋರ್ಸ್ ಮಾಡಿದೆ, PG ಡಿಪ್ಲೊಮಾ ಮಾಡಿದೆ. ಓಕೆ. ಅಷ್ಟೊತ್ತಿಗಾಗಲೇ ನನಗೆ ಮಂಗಳೂರಿನಲ್ಲಿ ತುಂಬ ಜನ ಮಾಧ್ಯಮ ಮಿತ್ರರಾಗಿದ್ದರಿಂದ ಹೀಗೆ ನಂದು ಮುಗೀತು, ಇಲ್ಲಿನ ಕೋರ್ಸು ಮುಗೀತಾ ಇದೆ ಅಂತ ಅಂದಾಗ ಯಾರೋ ಒಬ್ಬರು ನನಗೆ ಈ ಥರ ಇದೆ ಅನ್ನೋ ಇದನ್ನು ಸಜೆಸ್ಟ್ ಮಾಡಿದ್ರು. ಅವರು ಈಗ ಉದಯವಾಣಿಯಲ್ಲಿ ಮಂಗಳೂರಿನ ಬ್ಯೂರೋ ಹೆಡ್ ಆಗಿದ್ದಾರೆ, ವೇಣು ವಿನೋದ್ ಅಂತ. ಅವರು ಸಜೆಸ್ಟ್ ಮಾಡಿದ್ದು ನನಗೆ. ಹೀಗೆ TV9 ಅಂತ ಒಂದು ತೆಲುಗುನಲ್ಲಿ ಈಗಾಗಲೇ ನಂಬರ್ 1 ಚಾನಲ್ ಆಗಿದೆ. 24 hours ಕನ್ನಡ ನ್ಯೂಸ್ ಚಾನಲ್ ಮೊಟ್ಟ ಬಾರಿಗೆ ಬರ್ತಾ ಇದೆ, ಅದರಲ್ಲಿ ಟ್ರೈ ಮಾಡ್ಬೋದಲ್ಲ ಅಂತ. ಅಲ್ಲಿವರೆಗೂ ಇದ್ದಿದ್ದು ಉದಯ ಒಂದೇ?
ಅಲ್ಲಿವರೆಗೆ ನಿಮಗೆ ಉದಯ ಇತ್ತು, ಮತ್ತೆ ಬೇರೆ ಬೇರೆ ಚಾನೆಲ್ಗಳಿತ್ತು, ETV ಇತ್ತು. ಪ್ರತಿಯೊಂದರಲ್ಲೂ ಕೂಡ ಉದಯದಲ್ಲಿ ದಿನಕ್ಕೆ 2-3 ನ್ಯೂಸ್ ಬರ್ತಾ ಇತ್ತು. ETV ಮೊಟ್ಟ ಮೊದಲಿಗೆ ಬಂದು ಪ್ರತಿ ಗಂಟೆಗೆ ನಿಮಗೆ 5 ನಿಮಿಷದ ನ್ಯೂಸನ್ನು ಕೊಡ್ತಾ ಇತ್ತು. ಅದು ಕನ್ನಡಕ್ಕೆ ಹೊಸದು. ಚಂದನ ಇತ್ತು, ಚಂದನ ಮೊದಲಿಂದನೇ ಇತ್ತು. ಹೌದು. ಆದರೆ ಈ 24 ಗಂಟೆ ಸುದ್ದಿಯನ್ನು ಬಿತ್ತರ ಮಾಡುವಂಥ ಒಂದು ವಾಹಿನಿ ಅನ್ನುವಂಥ ಒಂದು ಯೋಚನೆ ಕನ್ನಡದಲ್ಲಿ ಹೊಸದಾಗಿತ್ತು. ಆ ವಿಷಯ ಗೊತ್ತಾದ ತಕ್ಷಣ ನಾನು ಅಲ್ಲಿದ್ದು ಕಾಂಟ್ಯಾಕ್ಟನ್ನು ಪಡ್ಕೊಂಡು ಅಲ್ಲಿಗೆ ಅಪ್ಲೈ ಮಾಡೋ ಪ್ರಾಸೆಸನ್ನು ತಿಳ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಅಂದರೆ ಎಂಟ್ರಿ ಪ್ರಾಸೆಸ್ ಇತ್ತು. ಅಲ್ಲಿ ನನಗೆ ಇದು ಎಕ್ಸಾಮ್ ಎಲ್ಲ ಇತ್ತು, ಅದ್ರಲ್ಲಿ ಬರೆದು ಅದ್ರಲ್ಲಿ ಪಾಸ್ ಆಗಿ ಎಕ್ಸಾಮ್ ಕೊಟ್ಟಿದ್ದ. TV ಅಂದರೆ ಅವರಿಗೆ ನಾನು ಯಾವ ರೀತಿಯ ಅಂದರೆ ಅಂದರೆ ಕೆಲಸವನ್ನು ಮಾಡಬಲ್ಲೆ ಅನ್ನೋದನ್ನು ಅವ್ರು ತಿಳಿಬೇಕಾಗಿತ್ತಲ್ಲ. ನಾನು ಅಂತಲ್ಲ, ಯಾರೇ ಆದರೂ ಮಾಡಿ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಉದ್ದೇಶ ಸ್ಕ್ರೀನಲ್ಲಿ ನಂಗೆ ಗೊತ್ತಿಲ್ಲ. ನಾನು ಒಟ್ಟು ನಂಗೆ ಮೀಡಿಯಾದಲ್ಲಿ ಇರಬೇಕು ಅಂದರೆ ನಿಮಗೆ ಇಂಥದ್ದೇನೋ ಯಾವ ಸ್ಪಷ್ಟತೆ ಇರಲಿಲ್ಲ. ಇಲ್ಲ, ನನಗೆ ಇಂಟ್ರೆಸ್ಟ್ ಇತ್ತು, ಆನ್ ಸ್ಕ್ರೀನ್ ಹೋಗಬೇಕು ಅನ್ನೋದು ಇಂಟ್ರೆಸ್ಟ್ ಇತ್ತು, ಇಲ್ಲ ಅಂತಿಲ್ಲ. ಬಟ್ ಅದನ್ನೇ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ನಾನು ಹೋಗಿರಲಿಲ್ಲ. ಅವತ್ತಿಗೆ ಹೆಡ್ ಯಾರಿದ್ರು ಸರ್? ಅಂದರೆ ಚಾನಲ್ ಹೆಡ್ ಮಹೇಂದ್ರ ಮಿಶ್ರಾ ಅಂತಿದ್ರು. ಅವರು ಆಜ್ ತಕ್ ವಾಹಿನಿಯಲ್ಲಿ ತುಂಬ ವರ್ಷಗಳ ಕಾಲ ಕೆಲಸ ಮಾಡಿ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಂದವರು. ಅದೇ ರೀತಿ ಕನ್ನಡದಲ್ಲಿ ಒಂದು ಸಾಧ್ಯತೆಯನ್ನು ಎಕ್ಸ್ಪ್ಲೋರ್ ಮಾಡಬಹುದು ಅಂತ ಹೇಳ್ಕೊಂಡು ಅದನ್ನು ಪ್ರಯತ್ನ ಪಡೋದಕ್ಕೆ ಯೋಚನೆ ಮಾಡಿದ್ರು. ಹಾಗೆ ಬೇರೆ ಬೇರೆ ಜನ ಇದ್ದರು ಕನ್ನಡದಲ್ಲಿ ಇವತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಎತ್ತರದ ಸ್ಥಾನದಲ್ಲಿರುವಂಥ ತುಂಬ ಜನ ಇದ್ದರು. ಅವರು ಈ ಹಿಂದೆ ETV ಅಂತಹ ವಾಹಿನಿಗಳಲ್ಲಿ ಕೆಲಸ ಮಾಡಿದ್ದಂಥವರಿದ್ದರು. ಸೊ ಅವರೆಲ್ಲರೂ ಕೂಡ ಗೈಡ್ ಮಾಡ್ತಾಯಿದ್ರು, ಬೈತಾ ಇದ್ರು. ಆ ಬೈಗಳನ್ನೆಲ್ಲ ಕೇಳ್ಕೊಂಡು ಅದರಿಂದ ಕಲ್ತ್ಕೊಂಡು ಬಂದ್ವಿ. ಆವಾಗ ತುಂಬ ಬೇಜಾರಾಗ್ತಿತ್ತು, ಕೋಪ ಬರ್ತಿತ್ತು. ನೋಡಿ, ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಸಾಮಾನ್ಯವಾಗಿ ಹೋದಾಗ ಚಾನಲಲ್ಲಿ ಅಥವಾ ಎಂಥದ್ದೊಂದು ಬಣ್ಣದ ಲೋಕ ಅಂತಲೇ ಅದನ್ನು ಪರಿಗಣಿಸೋಣ, ಯಾಕಂದರೆ ಅದೊಂದು ಅದ್ಭುತವಾದ ಪ್ರಪಂಚ. ಬಟ್ ಅದಷ್ಟು ಸುಲಭ ಇರಲ್ಲ. ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋರು ಕೂಡ ಹಿಂದ್ಗಡೆ ಡೆಸ್ಕಲ್ಲಿ ಕೂತವರು ಏನೋ ಸ್ಕ್ರಿಪ್ಟ್ ಮಾಡಬೇಕಿರುತ್ತೆ ಅಥವಾ ಅವರೆಲ್ಲ ಹೋಗಬೇಕಿರುತ್ತೆ. ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋವಷ್ಟೇ ಸುಲಭ ಇರಲ್ಲ ಅಥವಾ ಅಷ್ಟೇ ವರ್ಕ್ ಇರುವುದಿಲ್ಲ. ಹಿಂಗೆ ಯಾರೋ ಬೈಯೋರು ಇರ್ತಾರೆ, ಸೀನಿಯರ್ಸ್ ಅಂತ ಇರ್ತಾರೆ. ಅದನ್ನು ಹೇಗೆ ತಗೊಳ್ಬೇಕು ಅಂತ ನಿಮ್ಮ ಅನುಭವದಲ್ಲಿ? ಯಾಕಂದರೆ ಹೊಸಬ್ರು ಯಾರೋ ಹೋಗ್ತಾರೆ, ಅಯ್ಯೋ ಬೈತಾರಪ್ಪ, ಬಾಯಿಗೆ ಬಂದಂಗೆ ಬೈತಾರೆ, ಅದಕ್ಕೆ ನನಗೆ ಆಗಲಿಲ್ಲ, ನಾನು ಬಿಟ್ಕೊಂಡ್ಬಿಟ್ಟೆ, ನಾನು ಸ್ವಾಭಿಮಾನಿ ಕಣಪ್ಪ ಅಂತಾರೆ. ಬಟ್ ನೀನು ಉಳಿಬೇಕಲ್ಲಿ, ನೀನು ಅಲ್ಲಿ ಏನೋ ಅದ್ಭುತ ಆಗಬೇಕು ಅಂದರೆ ಇವುಗಳನ್ನು ಹೇಗೆ ನಿಭಾಯಿಸಬೇಕು? ಅಲ್ಲ, ನಮಗೆ ಯಾವ್ದು ಮುಖ್ಯ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ನಮಗೆ ನಮ್ಮ ಸ್ವಾಭಿಮಾನ ಅಥವಾ ನನ್ನ ಈಗೋ ಮುಖ್ಯ? ಸ್ವಾಭಿಮಾನಕ್ಕಾದರೂ ಒಂದು ಸ್ವಲ್ಪ ಪಾಸಿಟಿವ್ ಮೀನಿಂಗ್ ಇದೆ. ನನ್ನ ಈಗೋ ಮುಖ್ಯನ ಅಥವಾ ನಾನು ಸಾಧಿಸಬೇಕು ಅನ್ನುವಂಥ ಛಲ ಮುಖ್ಯನ ಅಂತ. ಒಮ್ಮೆ ಒಂದು ಹಂತ ಮೀರಿದ ನಂತರ ನೀವು ಇನ್ನೊಬ್ಬರ ಹತ್ರ ಕೇಳಿಸ್ಕೊಳ್ಬೇಕಾಗಿರೋದು ಅದು ಯಾಕೆ ಅನ್ನೋ ವಿವೇಚನೆ ಬಂದ ನಂತರ ಆಮೇಲೆ ನೀವು ಅವ್ರನ್ನ ಪ್ರಶ್ನೆ ಮಾಡಬಹುದು. ಆ ಲೆವೆಲ್ಗೂ ಕೂಡ ಬಂದ ಮೇಲೆ ನೀವು ನನಗೆ ಆ ಥರ ಪ್ರಶ್ನೆ ಮಾಡಬೇಕಾಗಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದು ಇದೆ ನಾನು. ಆದರೆ ನೀವು ಅಲ್ಲಿ ತನಕ ಹೋಗ್ತಿದ್ದೀರಾ ಅಂತಂದಾಗ ನೀವು ಕಲಿತಾ ಇದ್ದೀರಾ. ಕಲಿಯೋದು ಅಂತಂದರೆ ನಿಮ್ಮಲ್ಲಿ ತಿದ್ದಲಿಕ್ಕೆ ಅಥವಾ ಕಲ್ತ್ಕೊಳ್ಳೋದಕ್ಕೆ ಅಲ್ಲಿ ಸಾಧ್ಯತೆಗಳು ಇದೆ. ಅದನ್ನು ಒಬ್ಬರು ಕಲಿಸ್ತಾ ಇದ್ದಾರೆ ಅಂತಂದರೆ ಅಥವಾ ನಿಮ್ಗೆ ಅದನ್ನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಅದನ್ನು ಕೇಳೋದಕ್ಕೆ ತಯಾರಿಲ್ಲ ಅಂತಂದರೆ ನೀವು ಹೇಗೆ ಬದಲಾಗೋದಕ್ಕೆ ಸಾಧ್ಯ? ಈಗ ಅದೇ ತುಂಬ ಕಾಮನ್ ಆಗಿ ಕೊಡುವಂಥ ಉದಾಹರಣೆ ಅಂತಂದರೆ ಕಲ್ಲಿಗೆ ಉಳಿಪೆಟ್ಟು ಬೀಳದೆ ಇದ್ದರೆ ಅದು ಮೂರ್ತಿ ಆಗೋದು ಹೇಗೆ, ಶಿಲ್ಪ ಆಗೋದು ಹೇಗೆ? ಸೊ ಆ ಶಿಲ್ಪ ಆಗಬೇಕು ಅಂತಂದರೆ ಅಷ್ಟು ಉಳಿಪೆಟ್ಟು ಬೀಳಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ಸುಮ್ಮನೆ ಚಪ್ಪಟಿ ಕಲ್ಲಾಗುತ್ತೆ. ಸೊ ಆ ಥರದ ಪ್ರಯತ್ನಗಳನ್ನು ಅಂದರೆ ಆ ಥರ ಪರಿಸ್ಥಿತಿಗಳನ್ನು ನಾವು ಎದುರಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ಅಲ್ಲಿ ಕೇಳಿಲ್ಲ ಅಂತಂದರೆ ನಮಗೆ ಅದನ್ನು ತೋರಿಸ್ಕೊಡುತ್ತೆ. ಸೊ ಲೈಫ್ನಿಂದ ಅದನ್ನು ನಾವು ಸ್ವೀಕರಿಸ್ಕೊಳ್ಬೇಕಾಗತ್ತೆ. ಅಂದರೆ ನಿಮಗೂ ಅಂಥದ್ದು ಬೈಗುಳಗಳು ಇತ್ತು? ಖಂಡಿತ ಇತ್ತು. ಓಕೆ, ನೀವು ಅದನ್ನು ಸಹನೆ ಮಾಡಿದ್ರಿ ಕೂಡ? ಖಂಡಿತ ಮಾಡಿದ್ದೀನಿ. ಅಂದರೆ ಆ ಸಮಯದಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಅದು ಇಲ್ಲಿ ಎರಡು ರೀತಿಯ ವ್ಯವಸ್ಥೆಗಳಿರ್ತವೆ. ಒಂದು, ಅವರು ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಒಳ್ಳೆಯದಕ್ಕಾಗಿ, ಅಂದರೆ ಅವರು ನಮ್ಮ ಒಳ್ಳೆಯದಕ್ಕಾಗಿಯೇ ಮಾಡ್ತಾ ಇದ್ದಾರೆ ಅಂತ ನಾವು ಅದನ್ನು ಯೋಚನೆ ಮಾಡಬೇಕಾಗಿಲ್ಲ. ಅವರು ಆ ಕೆಲಸ ಸರಿ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡ್ತಿದ್ದಾರೆ. ಬಟ್ ಆ ಕೆಲಸನ ನಾವು ಚೆನ್ನಾಗಿ ಮಾಡೋದಕ್ಕೆ ಕಲಿತ್ರೆ ನಾಳೆಗೆ ನಮಗೆ ಯೂಸ್ ಆಗುತ್ತಲ್ಲ. ನಾನು ಆಗಲೇ ನಿಮ್ಮ ಹತ್ರ ಹೇಳಿದ ಹಾಗೆ, ಇವಾಗ ನಾನು ಏನು ಮಾಡ್ತಿದ್ದೀನೋ ಅದು ನಮ್ಮ ನಾಳೆಗೆ
ಅದರಿಂದ ಲಾಭ ಆಗತ್ತೆ ಅನ್ನೋದು. ಸೊ ಪ್ರತಿಯೊಂದು ಅನುಭವ ಕೂಡ ನಮಗೊಂದು ಪಾಠ ಅನ್ನೋ ಥರ. ಸೊ ಅದು ನಮ್ಗೆ ಯೂಸ್ ಆಗತ್ತಲ್ಲ. ಸೊ ಅವರು ನಮ್ಮ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇರುವಂತಹ ಒಂದು ಸಮಾಜ ಸೇವೆ ಅಂತ ನಾವು ತಿಳ್ಕೊಬೇಕಾದ ಅಗತ್ಯ ಇಲ್ಲ. ಆದರೆ ಅವರು ಅದನ್ನು ಮಾಡ್ತಾ ನಾವಲ್ಲಿ ಕೆಲಸ ಮಾಡ್ತಾ ನಾವು ಬೆಟರ್ ಆಯಿತು ಅಂತಂದ್ರೆ ನಮ್ಗೆ ಒಳ್ಳೇದಲ್ವಾ. ಸೊ ಆ ರೀತಿ ಅದು ಒಂದು ಸೈಡ್. ಬಟ್ ಇನ್ನೊಂದು ಕೆಲವು ಕ್ಯಾರೆಕ್ಟರ್ಗಳಿರ್ತಾರೆ, ಅವರೇನು ಹೇಗೆ ಅಂತಂದ್ರೆ ಅವರು ವೈಯಕ್ತಿಕವಾಗಿ ನಮ್ಮನ್ನ ಅಂದ್ರೆ ತುಂಬಾ ತುಚ್ಛವಾಗಿ ನೋಡುವಂಥ ಅಥವಾ ತೇಜೋವಧೆಯನ್ನು ಮಾಡುವಂಥ ಉದ್ದೇಶದಿಂದಾನೇ ಮಾಡುವಂಥದ್ದಿರುತ್ತೆ. ಅದರಲ್ಲಿ ಏನೋ ಒಂದು ಹುಡುಕುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದಿರುತ್ತೆ. ಆ ಥರ ಮಾಡುವಂಥದ್ದಿದ್ರೆ ಅದಕ್ಕೆ ನಾವು ಉತ್ತರಗಳನ್ನು ಕೊಡದೆ ಬೇರೆ ದಾರಿನೇ ಇಲ್ಲ. ಉದಾಹರಣೆಗೆ ನಾನು ಅಂದರೆ ಅದಾಗಲೇ ಒಂದು ಹಂತ ಮೀರಿ ಅಂದರೆ ಅನುಭವ ಆಗಿ ನಾನು ಅಂದರೆ ಕೆಲಸ ಮಾಡ್ತಾ ಇದ್ದೆ. ಒಂದು ಇದರಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ ನಾನು, ಒಂದು ಶೋನಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಮಾಡ್ತಾ ಇರ್ಬೇಕಿದ್ರೆ ನನ್ನನ್ನು ಅವರು ಎಲ್ಲರ ಮುಂದೆ ತುಂಬ ತೀರಾ ಇದರಲ್ಲಿ ಹೇ ಚೋಟು ಬಾ ಇಲ್ಲಿ, ಹೇ ಚೋಟು ಅದು ಇದು ಅಂತ ಹೇಳಿ ಹೇಳ್ತಾ ಇದ್ರು. ಚೋಟು ಅಂದ್ರೆ ಆ ರೀತಿ ಅಂದ್ರೆ ಅಲ್ಲಿಗೆ ಹೌದು ಹಂಗ್ ಮಾಡೋರು. ಅಥವಾ ನಿಮ್ಗೆ ಇಲ್ಲಿ ಟೀ ಅಂಗಡಿಯಲ್ಲಿ ಇರೋರು ಹೇ ಚೋಟು ಬಾ ಇಲ್ಲಿ ಅನ್ನೋ ಆ ಅರ್ಥದಲ್ಲಿ. ಬಟ್ ಅವರು ಬಳಸಿರೋ ಭಾಷೆಗಿಂತ ಅವ್ರ ಭಾವನೆ ನಂಗೆ ಅರ್ಥ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ಅವರೊಬ್ರು ಹಾಗೆ ಹೇಳಿದ್ರು ಪರವಾಗಿಲ್ಲ, ಸೆಟ್ನಲ್ಲಿ ಇರೋರು ಎಲ್ಲರೂ ಕೂಡ ಆ ಥರ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾ ಒಂದು ಕ್ಷಣದಲ್ಲಿ ಎದ್ದು ಹೇಳಿದೆ, ನೀವು ನನ್ನ ಕೆಲಸಕ್ಕೆ ನೀವು ಎಷ್ಟು ಬೇಕೋ ಅದು ತಿದ್ದೋದು ಇದು ಮಾಡಿ, ಆದರೆ ನನ್ನನ್ನು ವೈಯಕ್ತಿಕವಾಗಿ ನಿಂದನೆ ಮಾಡಬೇಕಾದ ಅಗತ್ಯ ಇಲ್ಲ. ಕೆಲಸ ನಾನು ತಪ್ಪು ಮಾಡಿದ್ದೀನಿ, ಸರಿಯಾಗಿ ಮಾಡಬೇಕು ಅಂತ ಅನ್ನೋದು ಏನೇ ಇದ್ರೂ ಕೂಡ ಅದನ್ನು ಮಾಡಿ ಪರವಾಗಿಲ್ಲ. ಅಂತ ವೈಯಕ್ತಿಕವಾಗಿ ನಿಂದನೆ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ತಿದ್ಕೊಳ್ಳೋದಕ್ಕೆ ನಾನು ತಯಾರಿದ್ದೀನಿ, ಆದರೆ ನಿಂದನೆಗೆ ನಾನು ತಯಾರಿಲ್ಲ. ನಿಂದನೆಗೆ ನಾನು ಅರ್ಹನ ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ, ಅಥವಾ ನಾನು ಯೋಚನೆ ಮಾಡಿದ್ದೀನಿ ನಾನಿಲ್ಲ ಅಂತ ಹೇಳ್ಕೊಂಡು ಎಲ್ಲರ ಎದುರು ಹೇಳಿದೆ. ಅವ್ರು ಅದನ್ನು ಸ್ವಲ್ಪ ಪರ್ಸ್ನಲಿ ತಗೊಂಡ್ರು ಆ ಕ್ಷಣದಲ್ಲಿ. ಆಮೇಲೆ ಮೇ ಬಿ ಅವ್ರಿಗೆ ಅರ್ಥ ಆಯ್ತೋ ಏನೋ. ಬಟ್ ತೀರಾ ಇಂತಹ ಕೆಲವು ದೌರ್ಜನ್ಯಗಳು, ನಾವು ಸೀನಿಯರ್ ಅನ್ನೋ ಕಾರಣಕ್ಕೋ, ಅಥವಾ ಇವನು ನಮಗಿಂತ ಉತ್ತಮ ಸ್ಥಾನಕ್ಕೆ ಹೋಗ್ತಾನೆ ಅನ್ನೋ ಕಾರಣಕ್ಕೋ, ಅಥವಾ ಬೇರೆ ಬೇರೆ ಕಾರಣಗಳಿಗೆ ಹೀಗೆ ನೀವು ಹೇಳ್ದಂಗೆ ಉಳಿ ಪೆಟ್ಟು ತಿನ್ನೋದು ಹೌದು, ಬಟ್ ಆ ಪೆಟ್ಟು ಮಿತಿ ಮೀರಿದ್ರೆ ಕಲ್ಲೇ ಹೊಡೆದೋಗ್ಬಿಡುತ್ತಲ್ಲ. ಎಷ್ಟೋ ಜನ ಅದಕ್ಕೆ ಹೆದರಿ ಏನೋ ಮಾಡ್ಕೊಂಡವರಿದ್ದಾರೆ, ಅಥವಾ ಅದಕ್ಕೆ ಹೆದರಿ ತಮ್ಮ ಆಸೆಗಳನ್ನು ಕೈ ಬಿಟ್ಟವರಿದ್ದಾರೆ. ಬಹುಶಃ ಈ ವಿಚಾರದಲ್ಲಿ ನನಗದು ಶಿಕ್ಷೆ ಅನ್ನೋದಕ್ಕಿಂತ ಶಿಕ್ಷಣ ಅಂತ ನಾವು ಅಂದುಕೊಂಡ್ರೆ ನಮ್ಮ ಉದ್ಧಾರಕ್ಕೆ ಅದೊಂದು ದಾರಿ ಮಾಡಿಕೊಡುತ್ತೆ. ಹೌದು, ಶಿಕ್ಷಣ ಅಂತ ನಾವು ಅರಿತುಕೊಳ್ಳುವಷ್ಟು ನಮ್ಮಲ್ಲಿ ವಿವೇಚನೆ ಬೇಕು. ನಮ್ಮ ವಿವೇಕಕ್ಕೆ ಬಿಟ್ಟಿದ್ದದು ಅಲ್ಲ, ಅದು ಬೇಕು ಅಂತ. ಎಕ್ಸಾಕ್ಟ್. ನೀವು ಅವತ್ತು ಗಿವ್ ಅಪ್ ಮಾಡಿದ್ದಿದ್ರೆ ಹೌದು, ಅದು ನನಗೆ ಅಂದರೆ ನೆಗೆಟಿವ್ ಆಗಿ ನನಗೆ ಇದಾಗ್ತಿತ್ತು. ಅಂದರೆ ನಾನು ಅದನ್ನು ನಂಗೆ ಇನ್ನೂ ಕೆಲವು ಪರಿಸ್ಥಿತಿಗಳಲ್ಲಿ ಹೇಗಾಯಿತು ಅಂತಂದರೆ ಆ ಥರದ ವಿಚಾರಗಳನ್ನು ತಗೊಂಡು ನಾನು ಮನಸ್ಸಿನೊಳಗೆ ಕೊರಗಿದ್ದು ಇದೆ ಅದಕ್ಕಿಂತ ಹಿಂದೆ. ಸೊ ನಾನು ಅದರಿಂದ ಮೇ ಬಿ ಕಲಿತೇ ಇರಬೇಕು. ನೀವು ಹೇಳ್ಕೊಳ್ತಿದ್ರ ಯಾರ ಹತ್ರನಾದ್ರೂ ಬಂದು ನಾನು ಹಿಂಗೆ ಅಂದ್ಬಿಟ್ರಿ ಕಣ, ಅಪ್ಪಂಗೋ ಅಮ್ಮಂಗೋ ಯಾರಿಗೂ ಹೇಳ್ತಿದ್ರ? ನನಗೆ ಯಾವತ್ತೂ ಒಬ್ಬ ನನ್ನ ಹಿಂದೆ ಯಾರೋ ಒಬ್ಬ ಶಕ್ತಿ ಅಂದರೆ ನಂಗೆ ಸಪೋರ್ಟಿಗೆ ಇದ್ದಾರೆ. ಹಾಗಾಗಿ ಬಟ್ ನೀವು ಎಕ್ಸ್ಪ್ರೆಸ್ ಅದು ನನಗೆ ಅದೊಂದು ನಂಬಿಕೆ. ಈ ಕ್ಷಣದಲ್ಲಿ ನನಗೆ ಏನಾದರೂ ಇದು ಬಂತು ಅಂತಂದರೆ ಆ ಭಗವಂತ ನನಗೆ ಅದನ್ನು ಇದು ಮಾಡೋದಕ್ಕೆ ಸಪೋರ್ಟಿಗೆ ಯಾರನ್ನಾದರೂ ಕೊಡ್ತಾನೆ ಅಂತ ಆ ನಂಬಿಕೆ ನಾವು ಬಿಡಬಾರ್ದು. ಆ ನಂಬಿಕೆ ನಮಗಿರಬೇಕು. ಅದು ಬಿಟ್ಟು ಅಂತಂದರೆ ನಾವು ಸೋತ್ವಿ ಅಂತ ಅರ್ಥ. ಸೊ ನಾನು ಅದನ್ನೇ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಜೀವನದಲ್ಲಿ ಏನೋ ಒಂದು ಪ್ರಯತ್ನ ಪಡ್ತಾ ಇರ್ತೀವಿ ಅಂತಂದರೆ ಫೇಲಿಯರ್ ಅಥವಾ ಒಂದು ಸೋಲು ಅನ್ನೋದು ಸಹಜ. ಆದರೆ ಆ ಸೋಲು ಅನ್ನೋದೇ ನಮಗೆ ಮತ್ತೊಮ್ಮೆ ಪ್ರಯತ್ನ ಮಾಡೋದಕ್ಕಿರುವಂತಹ ಅವಕಾಶ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗದೇ ಇರೋದು ನಿಜವಾದ ಸೋಲು. ಅದ್ಭುತ. ಅರ್ಥಾತ್ ಪ್ರತಿ ಸೋಲು ನಿಮ್ಗೆ ಇನ್ನೊಂದು ಅವಕಾಶ ಕೊಡ್ತಿದೆ ಅಂತ. ಯಾಕಂದ್ರೆ ಗೆದ್ರೆ ನೀನು ಆ ಪ್ಲಾಟಿಂದ ಮೇಲೆ ಹೋಗ್ಬಿಟ್ಟಿರ್ತೀಯ. ಓ ಗ್ರೇಟ್. ಮತ್ತೆ ನಾನೇ ತ್ರಿವಿಕ್ರಮ ಅಂತ ತಿಳ್ಕೊಳ್ಳುವಂಥ ಯೋಚನೆ ಇರುತ್ತೆ. ಗೆಲ್ತಾ ಇರ್ತೀವಿ ನಾವು ಏನೇ ಕೆಲಸಗಳನ್ನು ಮಾಡ್ತಾ ಹೋದ್ರೆ ಎಲ್ಲದರಲ್ಲೂ ನಮ್ಗೆ ಗೆಲ್ತಾ ಹೋಗ್ತಾ ಇದ್ರೆ ನಮಗೆ ನಾನು ಬಿಟ್ಟರೆ ಬೇರೆ ಯಾರಿಲ್ಲಪ್ಪ ಅನ್ನೋವಂಥ ಆ್ಯಟಿಟ್ಯೂಡ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಲೈಫಲ್ಲಿ ಸೋಲು ಕೂಡ ಇರಬೇಕು ಅಂತ ನಮ್ದು. ನಾನು ಆ ಸಾರ್ವಭೌಮತ್ವತೆ ಬಂದ್ಬಿಡುತ್ತೆ ನಮ್ಮಂತ. ಬಹುಶಃ ಅದನ್ನು ಕಡ್ದಾಕ್ಲಿಕ್ಕೆ ಒಂದಷ್ಟು ಬೇರೆಯವ್ರ ಮೂಲಕ ತೊಂದರೆಗಳಾಗ್ತವೆ. ಯಾಕಂದ್ರೆ ಹಾಗೆ ಆಗ್ತವೆ. ಈಗ ನಾವೇ ತಿದ್ಕೊಂಡ್ಬಿಟ್ರೆ ಅಥವಾ ನಮ್ಗೆ ಆ ವಿವೇಕ ಇರಬೇಕು, ಇವತ್ತು ಗೆದ್ದಿದ್ದೀನಿ ನಾಳೆ ಸೋಲ್ಬೋದಪ್ಪ. ಹಾಗಾಗಿ ಸೋತವರನ್ನ ಹೀಯಾಳಿಸೋದ್ರಲ್ಲಿ ಅರ್ಥವಿಲ್ಲ.
ಅಥವಾ ನನ್ನ ಗೆಲುವನ್ನು ಶಾಶ್ವತ ಅಂತ ಭಾವಿಸುವಷ್ಟು ಮೂರ್ಖ ನಾನು ಆಗಬಾರದು. ಬಹಳ ಅದ್ಭುತ. ಬಟ್ ನೀವು ಧ್ವನಿ ಕೊಡ್ಲಿಕ್ಕೆ ಶುರು ಮಾಡಿದ್ದೆ TV9ಇಂದ. TV9ನಲ್ಲಿ ಅದೇ ಆಗಲೇ ಹೇಳ್ದಂಗೆ TV9 ಸ್ಪಾನ್ಸರ್ ಟ್ಯಾಗ್ ಬಂತು. ಅಲ್ಲಿ ಈ ಫಸ್ಟ್ ಆ್ಯಡ್ಗಳೆಲ್ಲ ಬಂದಾಗ ಈಗಲೂ ಕೂಡ ಬರ್ತಾ ಇದೆ. ಹೇಗೆಂದರೆ ಆ್ಯಡ್ಗಳು ಯಾವುದೆಲ್ಲ ಸ್ಪಾನ್ಸರ್ಗಳು ಇರ್ತಾರೆ ಅನ್ನೋದು ಹೇಳೋದಕ್ಕಿಂತ ಮೊದಲೇ ಒಂದು ಇದು ಬರುತ್ತೆ, ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು. ಅದನ್ನು ನಾನು ಹೇಗೆ ಕೊಟ್ಟೆ ಅಂದರೆ, ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಂತೇಳಿ. ಇವತ್ತಿಗೂ ನೀವು TV9 ಮಾಡಿದ್ರೆ ಪ್ರೆಸೆಂಟೆಡ್ ಬೈ ಅಂತ ಒಬ್ಬರು ಯಾರೋ ಬೇರೆಯವರು ಹೇಳ್ತಾರೆ, ಬಟ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಉತ್ತಮ ಸಮಾಜಕ್ಕಾಗಿ ನೀವೇ ಕೊಟ್ಟಿದ್ದು ಅಂದ್ಕೊಳ್ತೀನಿ. ಅಂದರೆ ಇದು ದೇಶದ ನಂಬರ್ 1 ನ್ಯೂಸ್ ನೆಟ್ವರ್ಕ್ TV9. ಅದರ ಉತ್ತಮ ಸಮಾಜಕ್ಕಾಗಿ ಅದು ಕೂಡ ಎಕ್ಸಾಕ್ಟ್ಲಿ ಈಗಲೂ ಅದು ಬರುತ್ತೆ. ಇದು ಆರಂಭದಲ್ಲಿ ಕೊಟ್ಟಿದ್ದಾರೆ, ಇನ್ನೂ ಉಳಿಸ್ಕೊಂಡಿದ್ದಾರೆ. ಅದ್ಭುತ ಅದು. ನನಗೆ ಅದು ನಾನು ನನ್ನಲ್ಲಿ ಆ ಒಂಥರ ಒಂದು ಜಾಂಬವಂತನ ಸಿಚುವೇಶನ್. ಹನುಮಂತನಿಗೆ ಒಂದು ಶಕ್ತಿ ಇದೆ ಅಂತ ಹೇಳ್ಕೊಂಡ, ಆರ್ತಿಯಪ್ಪ ನೀನು ಶಾಪ ಇದೆ ಅಷ್ಟೇ, ಮರ್ತಿಲ್ಲ ನೀನು, ನೀನ್ ಮರ್ತಿದೀಯಾ, ಬಟ್ ನೀನು ಅಸಾಮಾನ್ಯ ಅಂತ ಜಾಂಬು ಅಂತ ಹೇಳ್ಬೇಕಿತ್ತು. ನಂಗೆ ಅದೆಲ್ಲಿಂದಲೋ ಬಂತು ಆ ಪ್ರೇರಣಾ ಶಕ್ತಿ. ಅದೆಲ್ಲಿಂದನೋ ಸುಮ್ಮನೆ ಆಕ್ಸಿಡೆಂಟಲ್ ಆಗಿ ಒಂಚೂರು ಹೇಳಯ್ಯ ಅಂತ ಹೇಳಿದ್ದ, ಅಥವಾ ಇಲ್ಲ ನಿನ್ ಧ್ವನಿಲಿ ಹಿಂಗಿದೆ ಮಾಡಯ್ಯ ಅಂತ ಹೇಳಿ. ಇಲ್ಲ ಇದೊಂದು ರೆಕಾರ್ಡ್ ಮಾಡ್ಕೊಡ್ತೀರಾ ನಂಗೆ ಅಂತ ಮಾತ್ರ ಕೇಳಿದ್ದು. ಅದು ನಂಗೆ ಇವತ್ತಿಗೂ ಸ್ಪಷ್ಟವಾಗಿ ನೆನಪಿದೆ. ನಂಗೆ ಅಷ್ಟೇ ನಂಗೆ ನೆನಪಿರೋದು. ಅವರು ಯಾಕೆ ಏನು ಎತ್ತ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಹೋಗಿಲ್ಲ. ಇದೊಂದು ರೆಕಾರ್ಡ್ ಮಾಡಿ ನಮ್ಗೆ ಕೊಡ್ತೀರಾ. ನಂಗೆ ಒಳ್ಳೆ ಪರಿಚಯದವ್ರು ಇದ್ರು, ಅವರು ಒಳ್ಳೆ ಫ್ರೆಂಡ್ ಆಗಿದ್ರು. ಇವತ್ತಿಗೂ ಸಿಕ್ಕಾಗ ಅದೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಅದೊಂದು ರೀತಿ, ಅದೇ ಹೇಳಿದ್ನಲ್ಲ, ಭಗವಂತ ಯಾವ ರೀತಿ ನಮಗೆ ಹೆಲ್ಪ್ ಮಾಡ್ತಾನೆ, ಎಲ್ಲಿಂದ ನಮಗೆ ಆ ನಿರ್ದೇಶನ ಕೊಡ್ತಾನೆ ಅಂತ ನಮ್ಗೆ ಗೊತ್ತಿರಲ್ಲ. ಆದರೆ ನಾವು ಇದರಲ್ಲಿ ನಂಬಿಕೆ ಇಟ್ಟಿರಬೇಕು. ಹಾಗಂತ ನಮಗೆ ಎಲ್ಲನೂ ಕೂಡ ಒಳ್ಳೇದಾಗತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ನಮಗೆ ಕೆಲವೊಂದು ನೆಗೆಟಿವ್ ಆಗತ್ತೆ ಅನ್ನೋ ಒಂದು ಸತ್ಯದ ಅರಿವು ಕೂಡ ನಮಗಿರಬೇಕು. ಸಮಚಿತ್ತತೆ, ಸ್ಥಿತಪ್ರಜ್ಞತೆ. ನೋಡಿ, ಬಹುಶಃ ಒಂದು ದೇಶದ ನಂಬರ್ 1 ನ್ಯೂಸ್ ಸಂಸ್ಥೆ ಒಂದು ಧ್ವನಿಯನ್ನು ಆರಂಭದಿಂದ ಇಲ್ಲಿವರೆಗೂ ಕಾಯ್ದುಕೊಳ್ಳೋದಿದೆಯಲ್ಲ, ಅದಕ್ಕೆ ಬರೀ ವ್ಯಕ್ತಿತ್ವ ಇದ್ದರೆ ಸಾಲದು, ಅದೊಂದು ಶಕ್ತಿ ಆಗಿರಬೇಕು. ನನ್ನ ಪ್ರಕಾರ ಆ ಮೊದಲು ಯಾರದನ್ನು ರೆಕಾರ್ಡಿಂಗ್ ಮಾಡಿಸ್ಕೊಂಡ್ರಲ್ಲ ಅವ್ರಿಗೂ ಒಂದು ಅರಿವು ಇರಲಿಕ್ಕಿಲ್ಲ, ಇದು ಓಕೆ ಕಡೆಯವ್ರಿಗೂ ಉಳಿಯುವಂಥದ್ದು. ಬಟ್ ಆ ದಿನ ಅವ್ರಿಗೂ ಏನಾದರೂ ಅದ್ಭುತ ಪ್ರತಿಕ್ರಿಯೆ ಏನು ಕೊಟ್ಟಿರಲಿಲ್ಲ ಅಂದ್ಕೊಳ್ತೀನಿ. ಆ ದಿನ ಅವರು ತೊಗೊಂಡು ರೆಕಾರ್ಡಿಂಗ್ ತೊಗೊಂಡ್ರು ಇದು ಮಾಡಿ, ಅಂದರೆ ಯೂಸ್ ಮಾಡೋದು. ನಾನೊಂದು 2 ತಿಂಗಳು ಯೂಸ್ ಮಾಡ್ತಾರೆ, ಆಮೇಲೆ ಚೇಂಜ್ ಮಾಡ್ತಾರೆ ಅನ್ಕೊಂಡು. ಯಾಕಂದರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ವಾಯ್ಸ್ ಆರ್ಟಿಸ್ಟ್ಗಳು ಅವತ್ತೂ ಇದ್ರು, ಇವತ್ತೂ ಇದ್ದಾರೆ ಅಲ್ಲಿ. ಸೊ ಬಟ್ ಅವತ್ತಿಗೆ ನಿಮ್ದೊಂದು ಫ್ರೆಶ್ ವಾಯ್ಸ್ ಅಲ್ಲಿಗೆ. ಒಂದು ರೀತಿಲಿ ಹಾಗೆ ನೋಡ್ಬೋದು, ಬೇಕು ಅಂದರೆ. ಬಹುಶಃ ಆ ಕಾರಣಕ್ಕೆ ಅವರು ನಿಮ್ಮನ್ನ ಇರಬಹುದು, ಏನೋ ಗೊತ್ತಿಲ್ಲ. ಫ್ರೆಶ್ ವಾಯ್ಸ್ ಬೇಕು ಅಂತ ಮೇ ಬಿ, ಗೊತ್ತಿಲ್ಲ. ನೋಡಿ, ಕೆಲವೊಂದು ಅದ್ಭುತಗಳೇ ಹಾಗೆ ತುಂಬ ಸ್ಕ್ರಿಪ್ಟ್ ಮಾಡ್ಕೊಂಡು ಮಾಡ್ಲಿಕ್ಕಾಗಲ್ಲ, ಹಾಗೆ ನಡೆದು ಹೋಗ್ತವೆ ಅವು. ಸಚಿನ್ ಅವರು 200 ಹೆಂಗೆ ಹೊಡೆದ್ರು, ಮೊದಲು ವಿಶ್ವದಲ್ಲೇ 200 ಒನ್-ಡೇಲಿ ಹೆಂಗೆ ಹೊಡೆದ್ರು, ಅದು ಆಯ್ತು ಅಷ್ಟೇ. ಈಗ ಯಾರನ್ನೋ ನಾನು ಮೀರಿಸ್ಬೇಕು ಅಂತ ಸ್ಕ್ರೀಸ್ಗೆ ಹೋದ್ರೆ ಇಲ್ಲ, ಅವನು 10 ರನ್ಗೆ ಆಲ್ಔಟ್ ಆಗ್ಬೋದು. ಕೆಲವೊಂದು ವಿಚಾರಗಳು ಅದ್ಭುತವಾಗಿ ನಡೀತಾವೆ. ಬಟ್ ನೀವು ತಯಾರಿದ್ರಿ, ಅದು ನಿಮ್ಮ ದೊಡ್ಡತನ. ಯಾಕಂದ್ರೆ ಯುದ್ಧ ಯಾವಾಗ ಬೇಕಾದ್ರೂ ಅದು ನನಗೆ ಸಿಕ್ಕಿದ ಭಾಗ್ಯ ಅಂತ. ಗ್ರೇಟ್. ಬಟ್ಟು ಇನ್ನೊಂದು ಗಮನಿಸಬೇಕು, ಆ ದಿನ ಸುಮ್ಮನೆ ಕರೆದು ಒಂಚೂರು ಮಾಡಿಕೊಡೆಯಾ ಅಂತ ಯಾರು ಹೇಳಿದ್ರಲ್ಲ, ಅವರನ್ನು ಸ್ಮರಣೆ ಮಾಡಿದ್ರು. ಅವರು ಈ ಸ್ಮರಣ ಬುದ್ಧಿ, ಕೃತಜ್ಞತಾ ಬುದ್ಧಿ ಇದೆಯಲ್ಲ, ಅದು ನಮಗೆ ಬಹುಶಃ ದೇವಲೋಕದಲ್ಲಿ ಒಂದು ದೊಡ್ಡ ಸ್ಥಾನ ಕೊಡಿಸುತ್ತೆ. ಯಾಕಂದರೆ ಅದರ ಹೊರತಾಗಿ ನಾವು ಅವ್ರಿಗೆ ಇನ್ನೇನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲೋ ಬೆಳೆದು ನಿಂತ ಮೇಲೆ ನನ್ನ ಆ ಮೊದಲ ಮೆಟ್ಟಿಲನ್ನು ಏರಲಿಕ್ಕೆ ಒಂಚೂರು ಪುಷ್ ಕೊಟ್ರಲ್ಲ, ಅವರನ್ನು ಸ್ಮರಣೆ ಮಾಡೋದು ನಿಮ್ಮ ದೊಡ್ಡತನ. ಗ್ರೇಟ್. ಅಲ್ಲಿನ ನಂತರ ನೀವು ಅಲ್ಲೇ ಎಷ್ಟು ವರ್ಷ ಉಳಿದ್ರಿ, ಅಥವಾ ಮುಂದೆ ಎಲ್ಲಿಗೆ ಹೋದ್ರಿ? ಅಲ್ಲಿ ಸಾಧಾರಣ ಒಂದು ಸ್ವಲ್ಪ 2 ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದೆ ನಾನು. ಅದಾದ ನಂತರ ನಾನು ಬಿಗ್ FM ಅನ್ನೋ ರೇಡಿಯೋ ಸ್ಟೇಷನಲ್ಲಿ ಪ್ರೊಡ್ಯೂಸರ್ ಆಗಿ ಹೋದೆ. ಅಲ್ಲಿ ಒಂದು ಶೋ ಪ್ರೊಡ್ಯೂಸ್ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ದಿನ ಇದ್ದೆ. ಅದಾದಮೇಲೆ ಆಜ್ ತಕ್ ಅನ್ನೋ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲೊಂದು ವರ್ಷದಷ್ಟು ಕೆಲಸ ಮಾಡಿದೆ. ಅದಾದಮೇಲೆ ನಾನು ಸುವರ್ಣ ವಾಹಿನಿಯಲ್ಲಿ ಪ್ರೊಮೋ ಚೀಫಾಗಿ ಕೆಲಸ ಮಾಡಿದೆ 1 ವರ್ಷ. ಅಲ್ಲಿಗೆ ನನ್ನ ಫುಲ್ ಟೈಮ್ ಕೆರಿಯರು ಸ್ಟಾಪ್ ಮಾಡಿದೆ. ನಾನು ಪ್ರೊಮೋ ಚೀಫಾಗಿ ಅಲ್ಲಿ ಕೆಲಸ ಮಾಡೋ ಈ ಸಂದರ್ಭದಲ್ಲೇ ನಾನು ವಾಯ್ಸ್ ಓವರನ್ನು ಮತ್ತು ಅದಕ್ಕೆ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು
ಪ್ಯಾರಲಲ್ಲಿ ಮಾಡ್ತಾ ಇದ್ದೆ, ಅದಕ್ಕೆ ಅಭ್ಯಾಸ ಮಾಡ್ತಾ ಇದ್ದೆ, ಮತ್ತು ಸ್ಟುಡಿಯೋಗಳನ್ನು ಅಪ್ರೋಚ್ ಮಾಡೋದು ಮಾಡ್ತಾ ಇದ್ದೆ. ಅಲ್ಲಿ ಒಂದು ಸೈಡ್ ಬೈ ಸೈಡ್ ಅಂದರೆ ಪ್ಯಾರಲಲ್ಲಿ ಒಂದು ಕರಿಯರನ್ನು ನಾನು ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಸೊ ನಾನು ಯಾವತ್ತೂ ಕೂಡ ಒಂದೇ ಕೆಲಸ ಮಾಡ್ತಾ ಹೋಗಬೇಕು ಅಂತ ಅನ್ನೋದನ್ನು ನಮ್ಮದನ್ನಲ್ಲ, ಒಂದಷ್ಟು ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋದನ್ನು. ನಾನು ಕಾಲೇಜಲ್ಲಿ ಇದ್ದಾಗ ಹೇಗೆ ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ, ಒಂದು ಕಡೆ ಇಂಟರ್ನ್ಶಿಪ್ಪು ಟ್ರಾನ್ಸ್ಲೇಷನ್ ಕಲಿಯೋದಕ್ಕೆ ಮಾಡ್ತಿದ್ದೆ, ಇನ್ನೊಂದು ಕಡೆ ರಿಪೋರ್ಟಿಂಗ್ ಮಾಡ್ತಾ ಇದ್ದೆ, ಮತ್ತೊಂದು ಕಡೆ ಆ್ಯಂಕರಿಂಗ್ ಮಾಡ್ತಾ ಇದ್ದೆ, ನನ್ನದೇ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಇದು ಮಾಡ್ತಾ ಇದ್ದೆ. ಮತ್ತು ಡಿಗ್ರಿ ಕಲಿತಾ ಡಿಗ್ರಿ ಎಂಡ್ ಫೈನಲ್ ಎಕ್ಸಾಮ್ ಬರೆಯೋ ಟೈಮಲ್ಲಿ ಸಂಜಯವಾಣಿ ಪೇಪರ್, ನನ್ನ ಒಳ್ಳೆ ಫ್ರೆಂಡ್ ಅವಳು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ಲು. ಸೊ ಅಲ್ಲಿ ಒಂದು ಪೇಜನ್ನು ನಾನೇ ಮ್ಯಾನೇಜ್ ಮಾಡ್ತಾಯಿದ್ದೆ. ಅಲ್ಲಿ ಪೇಜಲ್ಲಿರೋ ಫುಲ್ ಕಂಟೆಂಟನ್ನು ನಾನು ಇದು ಮಾಡ್ತಾಯಿದ್ದೆ. ವಾರದಲ್ಲಿ 3-4 ದಿನ ಅದಕ್ಕೆ ಕಂಟೆಂಟ್ ಕೊಡೋದಿರ್ಬೋದು, ಅದನ್ನು ಫೈನಲ್ ಪ್ರೂಫ್ ರೀಡಿಂಗ್ ಮಾಡಿ ಪ್ರಿಂಟಿಗೆ ಹೋಗೋ ತನಕ ನಾನು ನೋಡ್ಕೊತಾ ಇದ್ದೆ. ಇದು ಫೈನಲ್ ಎಕ್ಸಾಮ್ ಟೈಮಲ್ಲಿ. ಸೊ ಈ ಥರದ ಹುಚ್ಚಾಟಗಳೆಲ್ಲ ಮಾಡ್ತಾ ಇದ್ದಿದ್ದರಿಂದ ಅದು ಮುಂದುವರಿತು. ಸೊ ವಾಯ್ಸ್ ಓವರ್ಗಳನ್ನು ಇರಬಹುದು, ಮತ್ತು ಸ್ಟುಡಿಯೋ ಅಪ್ರೋಚ್ ಮಾಡೋದರನ್ನಿರ್ಬೋದು, ಜೊತೆಗೆ ನಾನೊಂದಿಷ್ಟು ಲಿರಿಕ್ಸನ್ನು ಬರೆಯೋದಿರ್ಬೋದು. ಸೊ ಈ ಥರ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೆ. ಸ್ಟುಡಿಯೋ ಅಪ್ರೋಚ್ ಅಂದರೆ ಈ ಬೇರೆ ಬೇರೆ ಸ್ಟುಡಿಯೋಗಳಿಗೆ ನನ್ನ ಧ್ವನಿ ಸ್ಯಾಂಪಲ್ಗಳನ್ನು ಕೊಡೋದು. ಅಷ್ಟೊತ್ತಿಗಾಗಲಿ ನೀವು ಧ್ವನಿಯನ್ನೇ ಸಂಪೂರ್ಣವಾಗಿ ಓಕೆ ವಾಯ್ಸ್ ಓವರಲ್ಲಿ ನಾನು ಏನು ಮಾಡಬೇಕು ಅನ್ನೋದೊಂದು ಇತ್ತು, ಪ್ರಯತ್ನ ಮಾಡ್ತಾ ಇದ್ದೆ ನಾನು. ಓಕೆ, ಬಟ್ ನಿಮಗೊಂದು ಕಾನ್ಫಿಡೆಂಟ್ ಬಂದಿತ್ತು ಅಷ್ಟೊತ್ತಿಗೆ? ಇಲ್ಲ, ಪ್ರಯತ್ನ ಮಾಡ್ತಾ ಇದ್ದೆ. ಇವತ್ತಿಗೂ ಪ್ರಯತ್ನನೇ ಮಾಡೋದು ನಾನು. ಆಗೋದು ನಮ್ಮ ಕೈಲಿಲ್ವಲ್ಲ. ಓಕೆ ಓಕೆ, ನಮ್ಮ ಪ್ರಯತ್ನ ಮಾಡೋದು. ನೀವು ಆ ಸ್ಟುಡಿಯೋಗಳಿಗೆ ಹೋಗಿ ನೀವು ವಾಯ್ಸ್ ಸ್ಯಾಂಪಲ್ ಕೊಡ್ತಾ ಇದ್ರಿ? ಹೌದು. ನಾನು ಅವ್ರ ಪ್ರಾಜೆಕ್ಟಲ್ಲಿ ನಮ್ಮ ಎಲ್ಲಾದರೂ ನಮಗೆ ಕೊಡ್ತಾ ಇದ್ರು, ಕೆಲವರು ಸುಮ್ಮನೆ ಕೂತಿದ್ರು. ಸೊ ಅಂದರೆ ನಾನು ಇನ್ನೂ ಪಕ್ವತೆಯನ್ನು ಕಂಡಿರ್ಲಿಲ್ವೋ ಏನೋ. ಸೊ ಆ ಥರ ನಿತ್ಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೆ ನಾನು. ಸೊ ಜಸ್ಟ್ ಹೋಗೋದು, ಅಲ್ಲಿ ಅವರು ಸ್ಕ್ರಿಪ್ಟ್ ಕೊಟ್ಟಿದ್ದನ್ನು ರೆಕಾರ್ಡಿಂಗ್ ಮಾಡೋದು, 1-2 ಕಡೆ ಸ್ಯಾಂಪಲ್ ಅಪ್ರೂವ್ ಆಗಿರೋದು, ರೆಕಾರ್ಡಿಂಗ್ ಕರೆಯೋರವರು, ಮತ್ತು ಕೆಲವೊಮ್ಮೆ ರೆಕಾರ್ಡಿಂಗ್ ಮಾಡಿರೋದು ಅದು ಯೂಸ್ ಆಗಲ್ಲ. ಸೊ ಈ ಥರದ್ದೆಲ್ಲ ನಡೀತಾ ಇತ್ತು. ಅವಾಗೆಲ್ಲ ಅಂದರೆ ಇಷ್ಟು ಅಡ್ವಾನ್ಸ್ಡ್ ಇದಿರಲಿಲ್ಲ, ಅಲ್ಲಿಗೇನೆ ಹೋಗಬೇಕಾಗಿತ್ತು, ಅಪ್ರೋಚ್ ಆಗಬೇಕಾಗಿತ್ತು. ಆನ್ಲೈನ್ ಲೋಕ ಇತ್ತು, ಬಟ್ ಇಷ್ಟು ಅದು ವಿಸ್ತೃತವಾಗಿ ಬೆಳೆದಿರಲಿಲ್ಲ. ಹಾಗೆ ಒಂದೊಂದೇ ಹೆಜ್ಜೆಯಾಗಿ ಹಾಕ್ತಾ ಇದ್ದೆ. ಆದರೆ ಅಷ್ಟೊತ್ತಿಗೆ ಸುವರ್ಣ ಜಾಯಿನ್ ಆದಾಗ ನಾನು ಅವರಿಗೆ ಪ್ರೊಮೋ ನೋಡ್ಕೊತೀನಿ, ಅದ್ರ ಜೊತೆಗೆ ನನಗೆ ವಾಯ್ಸ್ ಓವರನ್ನು ಮಾಡಲೇಬೇಕು, ಅದು ನನ್ನ ಮುಖ್ಯ ಇದು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದಾಗ ಅಲ್ಲಿ ಇನ್ನೊಬ್ಬರು ವಾಯ್ಸ್ ಓವರ್ ಮಾಡ್ತಾಯಿದ್ರು. ಹಾಗಾಗಿ ನೇರವಾಗಿ ಅದನ್ನು ರಿಪ್ಲೇಸ್ ಮಾಡುವಂಥ ಇದರಲ್ಲಿ ಅವರೂ ಇರಲಿಲ್ಲ ಆಬ್ವಿಯಸ್ಲಿ. ಬಟ್ ದಿನ ಹೋದಂತೆ ಅಲ್ಲಿದ್ದ ಕೆಲವು ಹೊಸ ಶೋಗಳಿಗಿರ್ಬೋದು ಅಥವಾ ಕೆಲವು ಪ್ರೋಮೋಗಳಿಗಿರ್ಬೋದು ಎಲ್ಲ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಅವರು ಅವಕಾಶಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನೇ ಪ್ರೋಮೋ ಚೀಫ್ ಅಂತ ಹೇಳ್ಕೊಂಡು ನನ್ನದೇ ಬೇಕು ಅನ್ನೋ ಥರ ಇದನ್ನು ಮಾಡೋಕ್ಕೂ ಕೂಡ ನಾನು ಹೋಗಿಲ್ಲ. ಸೊ ಅವರಾಗೇನೆ ಓಕೆ ನಿಂದನ್ನು ಬಳಸಬಹುದು ಅಂತ ಅಂದಾಗ ಅಲ್ಲಿ ನಾನು ಇದು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ಲಸ್ ಅಲ್ಲೂ ಕೂಡ ಅಷ್ಟೇ, ನಿಂದು ವಾಯ್ಸ್ ಓವರ್ ಸ್ಟೈಲ್ ಸರಿ ಇಲ್ಲ, ಮಾಡೋ ಇದು ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನ್ನೋ ಥರದ್ದು ಕೂಡ ಬಂತು. ಯಾಕಂದರೆ ಆ ಕಾಲದವರೆಗೆ ನಾನು ವಾಯ್ಸ್ ಓವರ್ ಈಗ ಮಾಡ್ತಾ ಇದ್ದದ್ದಕ್ಕೂ ಉಳಿದವರು ಮಾಡ್ತಾ ಇದ್ದ ವಾಯ್ಸ್ ಓವರ್ ಶೈಲಿಗೂ ವ್ಯತ್ಯಾಸ ಇತ್ತು. ಸೊ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ತಯಾರಿರಲಿಲ್ಲ. ಸೊ ಅಂದರೆ ಅದಾಯಿತು ಅಂತ ಅಂದಾಗ ಒಂದು ಹಂತದಲ್ಲಿ ಜನ ಅದನ್ನು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಈ ಕಥೆ ಎಲ್ಲ ಜೀವನ ಇರ್ಬೋದು, ಮತ್ತು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಇರ್ಬೋದು, ಹಳ್ಳಿ ಹೈದ ಪ್ಯಾಟೆಗೆ ಬಂದ ಇರ್ಬೋದು, ಹೀಗೆ ಬೇರೆ ಬೇರೆ ಶೋಗಳ ಲಾಂಚ್ ಆಯಿತು. ಅದು ಒಂದು ರೀತಿ ಹೊಸ ಥರದ ಶೋಗಳಾಗಿದ್ದರಿಂದ ಅಲ್ಲಿ ಹೊಸ ರೀತಿಯ ಹಿನ್ನೆಲೆ ಧ್ವನಿಯ ಅವಶ್ಯಕತೆ ಇತ್ತೋ ಏನೋ. ಸೊ ಹಾಗೆ ನನ್ನ ಹತ್ರ ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿದ್ದು ಆ್ಯಂಕರ್ನ ಜೊತೆಗೆ, ಅಂದರೆ ಆ್ಯಂಕರ್ ಹೇಗೆ ಅಲ್ಲಿ ನರೇಷನ್ ಮಾಡ್ತಾಯಿದ್ರು, ಆ್ಯಂಕರಿಂಗ್ ಮಾಡ್ತಿದ್ರು, ಹಿಂದಿನಿಂದ ನರೇಷನ್ ನಾನು ಮಾಡ್ತಾಯಿದ್ದೆ.